ಇವತ್ತು ಸ್ಟಾರ್ಟ್ ಆಯಿತು. ಎದ್ದು ರೆಡಿಯಾಗಿ ಸೊ ಇವಾಗ ತಿಂಡಿ ಅಂತ ಬಂದಿದ್ದೀವಿ. ಏನೇನಿದೆ ಅಂತ ಪೂರಿ, ಪರೋಟ, ಶಾವಿಗೆ ಆ್ಯಂಡ್ ಜಸ್ಟ್ ಏನೇನಿದೆ ಓಕೆ ತಿನ್ಬಿಡ್ಸೋಣ ಮಾಡಿ. ನಾವಿವಾಗ ಸ್ಲಿಪ್ಪರ್ ತಗೊಂಡಿದ್ದೀವಿ. ಸ್ವಲ್ಪ ಮಾರ್ಕೆಟ್ ಅಲ್ಲಿ ಸ್ಲಿಪ್ಪರ್ ಅಲ್ಲ, ಇವಾಗ ಡ್ರೆಸ್ ನೋಡಕ್ ಹೋಗ್ತಾ ಇದೀವಿ. ಒಳಗೆ ಹೋಗ್ತೀವಲ್ಲ, ಈಗ ಶಾಪಿಂಗ್ ಕೋಟು ಸ್ಲಿಪ್ಪರ್ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಬಾರ್ಗೇನ್ ಮಾಡಿ ಸಾಕಾಯ್ತು. ಇಲ್ಲಿ ನನಗೆ ಭಾಷೆ ಬೇರೆ ಬರಲ್ಲ, ಇವ್ರ ಭಾಷೆ ಬಂದ್ರು ಬಾರ್ಗೇನ್ ಮಾಡಕ್ ಬರಲ್ಲ. ನೋಡು ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ. ಇದು ನಮ್ ದೇಶ ಅಂದ್ರೆ ಇಂಥ ದೇಶದ ಬಗ್ಗೆ ಕೆಡ್ದ ಮಾತಾಡ್ತೀಯ ನೀನು. ಬಾರ್ಗೇನ್ ಮಾಡಕ್ ಬರ್ತಾ ಆದ್ರೂ ನಾನು ಬಾರ್ಗೇನ್ ಮಾಡ್ಕೊಂಡು ಸ್ಲಿಪ್ಪರ್ ತಗೊಂಡು ಬಂದಿದ್ದೀನಿ. ಸೊ ಲೆಟ್ಸ್ ಗೆಟ್ ರೆಡಿ ಫಾರ್ ಜೈಪುರ್ ಸುತ್ತಾಡೋಕ್ಕೆ. ಓಡ್ಬಿಡೋಣ. ಇರೋ ಒಂದು ನಿಮಿಷ. ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಇವಾಗ? ನಾವು ಹೋಗ್ತಾ ಇದ್ದೀವಿ ಆಮೇರ್ ಫೋರ್ಟ್ಗೆ. ಸೊ ಅಲ್ಲಿಂದ ಎಲ್ಲ ನೋಡೋಣ ಎಲ್ಲಿ ಹೋಗ್ತೀವಿ ಅಂತ. ವಿ ಆರ್ ಗೋಯಿಂಗ್ ಟು ಆಮೇರ್ ಫೋರ್ಟ್. ತುಂಬ ಚಳಿ ಇದೆ. ಸೊ ನಾವು ಶಾಲೆಸ್ಕೊಂಡು ಆಟೋದಲ್ಲಿ ಫೋರ್ಟ್ಗೆ ಅಂತ ಹೋಗ್ತಾ ಇದ್ದೀವಿ. ಸೊ ಅಡ್ಜಸ್ಟ್ ಮಾಡ್ಕೊತಿದ್ವಿ. ಅಡ್ಜಸ್ಟ್ ಆಲ್. ಬಟ್ ಒಂಥರ ಇಲ್ಲಿ ಬಿಸಿಲು ಇದೆ, ಚಳಿನೂ ಇದೆ. ನಿನ್ನೆ ಅಂತೂ ಸಖತ್ತು ಬಿಸಿಲಿತ್ತು, ಹೊರಗಡೆ ಬರೋಕ್ಕಾಗ್ತಿರ್ಲಿಲ್ಲ. ಇವತ್ತು ಸಖತ್ ಚಳಿ ಅಂತ ನೀವು ಜೈಪುರ್ ನೋಡ್ಬೇಕಾ? ನೋಡಿ. ಈ ಥರ ಕಾರ್ನೆಲ್ಲ ನಾವು ಓಲ್ಡ್ ಮೂವೀಸಲ್ಲಿ ನೋಡಿದ್ವಿ, ಬಟ್ ಇವಾಗ ನೋಡಿ ಡೈರೆಕ್ಟಾಗಿ. ಏನ್ಷಿಯಂಟ್ ಟೆಂಪಲ್ಸ್ ನೋಡೋದಕ್ಕೆ ತುಂಬಾ ಸಿಗುತ್ತೆ. ಐ ಆಮ್ ಕ್ಯಾಪ್ಚರಿಂಗ್ ಎವ್ರಿ ಮೂಮೆಂಟ್. ಅಂದರೆ ಅದು ನಮ್ಮ ಕಣ್ಣಲ್ಲೂ ಕ್ಯಾಪ್ಚರ್ ಆಗಿರುತ್ತೆ. ದೆನ್ ಟು ಅದನ್ನ ಕ್ಯಾಪ್ಚರ್ ಮಾಡೋದೇ ಒಂದು ಖುಷಿ ಆ್ಯಕ್ಚುಲಿ. ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿದೆ. ಸ್ವಲ್ಪ ಟಯರ್ಡ್ ಆಗಿದ್ದೀವಿ, ಯಾಕಂದರೆ ಸಿಟಿಯಿಂದ ತುಂಬ ಆಚೆ ಬೇರೆ ಇದೆ ಫೋರ್ಟ್. ಸೊ ನೋಡೋಣ ಯಾವ ಥರ ಫೋರ್ಟ್ ಇದೆ ಅಂತ. ನಿದ್ದೆ ಕಣ್ಣಲ್ಲಿ ಇದ್ದೀವಿ. ಮತ್ತು ನಮಗೆ ಏನಿಲ್ಲ ಅಂತ ಅಂದ್ರೂ ಟೀ ಇರಬೇಕು. ಸೊ ನಾವು ಬಂದು ಇಳಿದ್ವಿ ಇಲ್ಲಿ ಫೋರ್ಟ್ ಹತ್ರ, ಆಮೇರ್ ಫೋರ್ಟ್. ಸೊ ನಾವಿವಾಗ ಆಮೇರ್ ಫೋರ್ಟ್ಗೆ ಟೀ ಕುಡಿಯೋಣ ಅಂತ ಹೋಗ್ತಿದ್ದೀವಿ. ಫಸ್ಟ್ ಟೀ, ದೆನ್ ಫೋರ್ಟ್ ನೋಡೋಕೆ ಹೋಗೋದು. ನಾವು ಇವಾಗ ತಿಂತಾ ಇದ್ದೀವಿ ಎಂತ ಕಡಿ ಕಚೋರಿ. ಕಡಿ ಕಚೋರಿ. ಬಿಸಿ ಇದೆ, ಸಖತ್ ಬಿಸಿ ಇದೆ. ಬರಲ್ಲ ಅಂತ ಇದ್ದಾರೆ. ನಾನು ಸೆಲ್ಫಿ ಸ್ಟಿಕ್ ತಗೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಭಯ್ಯ. इनको दिया तो मैं ನಾವು ಇವಾಗ ಫೋರ್ಟ್ ಹತ್ತುತ್ತಾ ಇದ್ದೀವಿ. ತುಂಬ ರಶ್ ಇದೆ.
ಟೈರ್ಡ್ ಆಗಿಬಿಟ್ಟಿದ್ದೀವಿ ಇವಾಗ. ಎಷ್ಟು ದೂರಕ್ಕೆ? 2, 3. ನಾವಿಲ್ಲ ಪೋರ್ಟ್ ಹತ್ರ ಬಂದಿದ್ದ. ಇದು ಚೆನ್ನಾಗಿದೆ, ಆ್ಯಕ್ಚುಲಿ ಚೆನ್ನಾಗಿದೆ. ಹಾಂ, ಹಲೋ ಚೇಂಜಿಂಗ್ ರೂಮ್ ಅಂತೆ. ಇವಾಗ ಬ್ಯೂಟಿ ಪಾರ್ಲರ್ ಎಲ್ಲ ಇರುತ್ತೆ. ಸೊ ಆ ರೀತಿ ಹಿಂದಿನ ಕಾಲದಲ್ಲಿ ರಾಜರ ಕಾಲದಲ್ಲಿ ಈ ಥರ ಬ್ಯೂಟಿ ಪಾರ್ಲರ್. ಸೊ ಲೈಟ್ ನಿಮಗೆ ಇನ್ ಡೀಟೇಲ್ ಆಗಿ ತಿಳ್ಕೊಬೇಕು ಅಂತಂದರೆ ಗೈಡ್ ಕೂಡ ಸಿಗ್ತಾರೆ, ಹೈರ್ ಮಾಡ್ಕೋಬೋದು ನೀವು. ಪಾಪನ ಹೇಗೆ ನೋಡ್ಕೊತಿದ್ರು ಅದೆಲ್ಲ ಇಲ್ಲಿ ಕಾಣಿಸಿದೆಯಲ್ಲ, ಇದೇ ಬೇಬಿ ಕೇರ್. ಎಷ್ಟು ನೋಡಿದ್ರು ಹೋಗ್ತಾ ಹೋಗ್ತಾ ಮುಗಿತಾನೆ ಇಲ್ಲ, ಬರ್ತಾನೆ ಇದೆ, ಸಿಗ್ತಾನೆ ಇದೆ. ನೋಡಿ ಇನ್ನೂ ಮೇಲಿದೆ, ನಾವು ಇನ್ನೂ ಮೇಲಕ್ಕೆ ಎಷ್ಟಕ್ಕೆ ಅಂತ ಹತ್ತೋದು ಗೊತ್ತಿಲ್ಲ. ಸೊ ನಾವು ಎಲ್ಲಿಗೆ ಎಂಡ್ ಮಾಡ್ತೀವಿ ಅಂತ ಗೊತ್ತಿಲ್ಲ, ಬಟ್ ನೋಡ್ತಾ ಇದ್ದೀವಿ. ಸೊ ಇವಾಗ ರಾಣಿ ಮನೆ ನೋಡೋಕೆ ಹೋಗ್ತಿದ್ದೀವಲ್ವಾ? ರಾಣಿದು ರೂಮ್. ಓಕೆ, ಇದು ರಾಣಿದು ರೂಮ್ ಅಂತ. ಓಕೆ, ಮತ್ತು ಇವಾಗ ಒಳಗಡೆ ಬಂದ್ವಿ. ಇಲ್ಲಿ ನಟರಾಜ ಇದೆ, ಮತ್ತು ಅನ್ಎಕ್ಸ್ಪೆಕ್ಟೆಡ್ ಆ್ಯಕ್ಚುಲಿ ಇಲ್ಲಿ ಕೆಫೆ ಕಾಫಿ ಡೇ ಕೂಡ ಇದೆ. ಮತ್ತು ಯಾರಿಗಾದ್ರೂ ಮೇಲೆ ಹತ್ತಿ ಎಲ್ಲ ನೋಡಿ ಸುತ್ತಾಡಿ ಇದಾಯಿತು, ಬೇಗ ಸುಸ್ತಾಯಿತು, ರೆಸ್ಟ್ ಮಾಡಬೇಕು, ಕಾಫಿ ಕುಡಿಬೇಕು ಅಂತ ಅನಿಸಿದ್ರೆ ಇಲ್ಲಿ ಬಂದು ಕುಡಿಬೋದು. ಒಂದು ಆಗಿನ ಕಾಲದ ಅಡುಗೆ ಮನೆ. ಬಾಣಲಿ ನೋಡಿ ನಾವೇ ಒಂದು 10 ಜನ ಮಲ್ಕೋಬೋದು, ಅಷ್ಟು ದಪ್ಪ ಇದೆ. ಯಪ್ಪ, ಹಿಂಗೂ ಇತ್ತ ಅನಿಸುತ್ತೆ ನೋಡಿದ್ರೆ. ಮತ್ತು ನೋಡಿ ಫೈನಲಿ ಶಾಪಿಂಗ್ ಎಲ್ಲ ಆಯಿತು. ನಾವು ಎಲ್ಲ ನೋಡಿ ಮುಗಿಸಿ ಕೆಳಗಡೆ ಇಳಿದು ಬರೋ ಅಷ್ಟೊತ್ತಿಗೆ ನೈಟ್ ಆಗೋಗ್ಬಿಟ್ಟಿದೆ ನೋಡಿ. ಫುಲ್ ಲೈಟಿಂಗ್ಸ್ ಅಲ್ವಾ, ಚೆನ್ನಾಗಿದೆ ನೋಡೋದಕ್ಕೆ. ಫೈನಲಿ ಹೊರಗಡೆ ಬಂದ್ವಿ ಪೋರ್ಟಿಂದ. ಎಷ್ಟು ಗಂಟೆ ಟೈಮ್ ಇವಾಗ ಟೈಮ್ ಆಗಿದೆ 6:27. ನಾವು ಹೋಗಿದ್ದು ಅರೌಂಡ್ 3 o'clock. ಓಕೆ, 3.5 hours ಬೇಕು ಒಳಗಡೆ ಹೋದ್ರೆ. ಈಗ ಆಟೋ ಇಳಿದು ಸೊ ಮೆಟ್ರೋದಲ್ಲಿ ಮನೆಗೆ ಹೋಗೋಣ ಅಂತ ಬಂದಿದ್ದೀವಿ. ಇದು ಬಂದು ಜೈಪುರ್ ಮೆಟ್ರೋ. ಸೊ ನಾವು ಬ್ಯಾಂಗ್ಳೂರ್ ಮೆಟ್ರೋದಲ್ಲಿ ಓಡಾಡಿದ್ದೀವಿ, ಫಸ್ಟ್ ಟೈಮ್ ಜೈಪುರ್ ಮೆಟ್ರೋದಲ್ಲಿ ಓಡಾಡ್ತಿರೋದು. ಸೊ ನೋಡೋಣ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ. ಬಾಯ್, ಮತ್ತೆ ಸಿಗ್ತೀವಿ. ಎಷ್ಟು ಸ್ಲೋ ಆಗಿ ಬರ್ತಿದೆ, ಎಷ್ಟು ಸ್ಲೋ ಇದೆ ಟ್ರೈನು, ಅಲ್ಲ ಮೆಟ್ರೋ. ಹಾಂ ಮಾಡಿ ಇವರು ಕೂತ್ಕೊಳ್ಳೋದಕ್ಕೆ ಥರ ಇದು ಮಾಡ್ತಿದ್ದಾರೆ. ಇವತ್ತಿನ ವ್ಲಾಗ್ ಇಷ್ಟೇ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್.
Thank you.